ನಮಸ್ಕಾರ. ಇದು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ನಡೆಸಿಕೊಡ್ತಾ ಇರೋ ಯುನೀಕ್ ಪ್ರಾಪರ್ಟಿ ಶೋ. ಗ್ರಾಹಕರಿಗಾಗಿಯೇ ವಿನೂತನವಾಗಿ ಆಯೋಜಿಸಲಾದ ಪ್ರಾಪರ್ಟಿ ಯಾತ್ರಾ ಪ್ರತಿಷ್ಠಿತ ಹಾಗೂ ವಿಶ್ವಾಸಾರ್ಹ 71 ಬಿಲ್ಡರ್ಗಳಿಂದ ನಡೆಯಲಿರುವ ರಾಜ್ಯದ ಬಿಗ್ಗೆಸ್ಟ್ ಪ್ರಾಪರ್ಟಿ ಎಕ್ಸ್ಪೋ. ಎಲ್ಲ ವರ್ಗದವರಿಗೆ ಸರಿಹೊಂದುವ ಹಾಗೂ ಬಜೆಟ್ ಹೋಮ್ ಮತ್ತು ಪ್ರೀಮಿಯರ್ ವಿಲ್ಲಾಗಳ ಮಾಹಿತಿ. ಇದೇ ಈ ಹೊತ್ತಿನ ವಿಶೇಷ ಪರ್ಫೆಕ್ಟ್ ಹೋಮ್ಸ್ 2015 ನ ಭೂತೋ ನ ಭವಿಷ್ಯತಿ. ನಾನು ಭಾವನಾ. ಕಷ್ಟಪಟ್ಟು ಕೂಡಿಟ್ಟಿರೋ ಹಣಕ್ಕೆ ತಕ್ಕ ಜಾಗ ಸಿಗಲ್ಲ. ಜಾಗ ಸಿಕ್ಕಿದ್ರೆ ಇಷ್ಟದ ಮನೆ ಕಟ್ಟೋದಕ್ಕಾಗಲ್ಲ. ಹಾಗೋ ಹೀಗೋ ಮನೆ ಕಟ್ಟಿದ್ರೆ ಯಾವುದೋ NOC, ಇನ್ಯಾವುದೋ ಒತ್ತುವರಿ ಅನ್ನೋ ಕಾಟ. ಇವುಗಳ ಬಗ್ಗೆ ಸತತ ವರದಿ ಮಾಡಿ ಜನರ ಕಷ್ಟಗಳನ್ನ ಆಲಿಸಿದ್ದ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸುದ್ದಿ ಸಂಸ್ಥೆಗಳು ಕನಸಿನ ಮನೆ ಕಟ್ಟುವುದಕ್ಕೆ ಇಷ್ಟಪಡೋ ಜನಗಳಿಗಾಗಿ ವಿನೂತನ ಕಾರ್ಯಕ್ರಮವೊಂದನ್ನ ಹಮ್ಮಿಕೊಂಡಿದೆ. ಇದೇ ತಿಂಗಳ 21 ಹಾಗೂ 22ನೇ ತಾರೀಕಿನಂದು ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಆ ಸುವರ್ಣ ಅವಕಾಶ ನಿಮಗೆ ಒಲಿದು ಬರಲಿದೆ. ಅದಕ್ಕೂ ಮುನ್ನ ಅಂದಿನ ಕಾರ್ಯಕ್ರಮದ ಪೂರ್ವಭಾವಿ ನೀಲನಕ್ಷೆಯೊಂದನ್ನ ನಾವು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಅ ಸ್ಮಾಲ್ ಲುಕ್. ಮನೆ ಕಟ್ಟೋದು ಅಂದರೆ ಮಕ್ಕಳಾಟ ಅಲ್ಲ ಅನ್ನೋ ಮಾತಿದೆ. ಇಂಥದ್ದೊಂದು ಮಾತಿಗೆ ಸೂಟಬಲ್ ಕಾರಣ ಸಿಗೋದು ಬೆಂಗಳೂರಲ್ಲೇ. ಮನೆ ಕಟ್ಟೋದನ್ನು ದೊಡ್ಡ ಸಾಮ್ರಾಜ್ಯದ ರೀತಿ ಮಾಡಿರೋದು ಬೆಂಗಳೂರಿನ ರಿಯಲ್ ಎಸ್ಟೇಟ್ ರಿಯಾಕ್ಷನ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ಮನೆ ಕಟ್ಟೋದಕ್ಕೆ ಜಾಗನೇ ಸಿಗೋಲ್ಲ. ಹೀಗಾಗಿ 2031ಕ್ಕೆ ಮಾಸ್ಟರ್ ಪ್ಲಾನ್ ಒಂದು ಸಿದ್ಧವಾಗ್ತಾ ಇದೆ. ಇದಕ್ಕಾಗಿ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ದೇಶದ ಪ್ರತಿಷ್ಠಿತ ಬಿಲ್ಡರ್ಗಳನ್ನು ಒಂದೇ ಸೂರಿನಡಿ ಸೇರಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಬೆಂಗಳೂರು ಪ್ರಾಪರ್ಟಿ ಕಾನ್ಕ್ಲೇವ್ ಕಾರ್ಯಕ್ರಮದ ಝಲಕ್ ಇಲ್ಲಿದೆ. ರಾಜಧಾನಿ ಬೆಂಗಳೂರು ದಿನೇ ದಿನೇ ಬೆಳೆಯುತ್ತಿದೆ. ಈ ಹುಚ್ಚು ಬೆಳವಣಿಗೆಯ ಕಾರಣ ರಿಯಲ್ ಎಸ್ಟೇಟ್ ಕೂಡ ದಿಕ್ಕಾಪಾಲಾಗಿ ಬೆಳೆದು ನಿಂತಿದೆ. ಜನ ಮನೆ ಕಟ್ಟುವ ಕನಸು ಕಂಡು ಮೋಸ ಹೋಗೋದು ಸರ್ವೇ ಸಾಮಾನ್ಯವಾಗಿದೆ. ಇಂತಹ ನೊಂದ ಮಧ್ಯಮ ಹಾಗೂ ಶ್ರೀಮಂತ ವರ್ಗದವರಿಗಾಗಿಯೇ ಇದೇ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಪ್ರಾಪರ್ಟಿ ಕಾನ್ಕ್ಲೇವ್ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. Independence all over the country, the process of urbanization has increased. Traditionally, when I studied history in the beginning, during my college days, we used to call ourselves an agrarian economy. Agriculture used to be the mainstay of our Indian economy. Now, after the independence, with the industrialization, the green revolution, and the developments that have come up all over the country, urbanization has started increasing. Maybe perhaps because the agriculture sector was not very much beneficial to the farmer, the people in the rural areas started moving out to urban areas. Suvarna 24/7 has organized a property conclave, which is a very wonderful thing, and Bangalore is developing very fast, and this kind of conclave will enrich the people and involve them more in the development process. ಇದರಿಂದ ನಗರಕ್ಕೆ ಒಳ್ಳೆಯದಾಗುತ್ತೆ, ನಗರದ ಅಭಿವೃದ್ಧಿ ಹೊಂದಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಅನೇಕ ವಿಷಯಗಳ ಬಗ್ಗೆ ಡೌಟ್ಸ್ ಕ್ಲಾರಿಫೈ ಆಗುತ್ತೆ. ಎಲ್ಲ ಏನು ಸ್ಟೇಕ್ ಹೋಲ್ಡರ್ಸು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್. BDA, BBMP, ಕ್ರಡಾಯ್ ಹ್ಯಾವ್ ಬಿನ್ ಇನ್ವಾಲ್ವ್ಡ್. ಅದರಿಂದ ಬಹಳ ಉಪಯುಕ್ತವಾದಂಥ ಒಂದು ಕಾನ್ಕ್ಲೇವ್. BBMP ಆಯುಕ್ತ ಲಕ್ಷ್ಮೀನಾರಾಯಣ್, BDA ಆಯುಕ್ತ ಶ್ಯಾಮ್ ಭಟ್, ಕ್ರೇಡೈನ ಕಾರ್ಯದರ್ಶಿ ಸುರೇಶ್ ಹರಿ,
ಸುವರ್ಣ ನ್ಯೂಸ್ನ ಸಿಒ ಶ್ಯಾಮಸುಂದರ್ ನಗರದ ಲಲಿತ್ ಅಶೋಕ ಹೋಟೆಲ್ನಲ್ಲಿ ಚಾಲನೆ ನೀಡಿದರು. 2031ರ ಬೆಂಗಳೂರಿನ ಕನಸನ್ನ ನನಸು ಮಾಡಲು ಕಾನ್ಕ್ಲೇವ್ ಆಯೋಜನೆ ಮಾಡಲಾಗಿತ್ತು. Friends, we want your suggestion for the preparation of Master Plan 2031. Shortly, we will come to you and have a discussion with you before we are finalizing our draft. Anyhow, now, as all of you know, we are left with only 250 square kilometers of area. ಒಳ್ಳೆಯ ಕಾರ್ಯಕ್ರಮ ಸುವರ್ಣ ನ್ಯೂಸ್ ಅವರು ಹಮ್ಮಿಕೊಂಡಿದ್ದೀರಿ. ಮುಖ್ಯವಾಗಿ ನಮ್ಮ 2031ರ ಮಾಸ್ಟರ್ ಪ್ಲ್ಯಾನ್ ತಯಾರಿಸೋದು, ಅಂದರೆ ಈಗಿರುವ ಮಾಸ್ಟರ್ ಪ್ಲ್ಯಾನನ್ನು ರಿವೈಸ್ ಮಾಡಿ 2031ನ ಮಾಸ್ಟರ್ ಪ್ಲ್ಯಾನ್ ತಯಾರಿಸೋದು ನಿಜವಾಗಿ ಭಾಳ ಕಷ್ಟವಾದಂಥ ಕೆಲಸ ಇದೆ. ಯಾಕೆಂದರೆ ಬೆಂಗಳೂರು ನಗರದ ಸಮಸ್ಯೆಗಳು ಮತ್ತು ಬೆಂಗಳೂರು ನಗರ ಮುಂದೆ ಎಷ್ಟು ಅಭಿವೃದ್ಧಿ ಆಗ್ಬೋದು ಮತ್ತು ಹಾಗೆ ಎಷ್ಟು ಜನಸಂಖ್ಯೆ ಇರ್ಬೋದು, ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ತೆಗೆದುಕೊಂಡು ನಾವು ಈ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಬೇಕಾಗಿದೆ. ಅದಕ್ಕೆ ನಮಗೆ ಎಲ್ಲರ ಸಹಕಾರ ಅಗತ್ಯ. ನೂರಾರು ಜನ ಡೆವಲಪರ್ಗಳ ಸಮಾಗಮ ಈ ಕಾರ್ಯಕ್ರಮವಾಗಿತ್ತು. ಇದೇ ಫೆಬ್ರವರಿ 21 ಮತ್ತು 22ರಂದು ಪರ್ಫೆಕ್ಟ್ ಹೋಮ್ಸ್ 2015 ಆಯೋಜಿಸಲಾಗುತ್ತೆ. ಅದರ ಪೂರ್ವಭಾವಿ ತಯಾರಿ ಇದಾಗಿತ್ತು. ಅಂದು ನಡೆಯುವ ಕಾರ್ಯಕ್ರಮದ ರೂಪುರೇಷೆ, ವಿನೂತನ ಕಾರ್ಯಕ್ರಮದ ನೀಲ ನಕ್ಷೆಯನ್ನ ಇಲ್ಲಿ ಬಿಡುಗಡೆ ಮಾಡಲಾಯಿತು. ಪ್ರತಿಷ್ಠಿತ ಬಿಲ್ಡರ್ಗಳ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಭಾರಿ ಬೆಂಬಲವೇ ವ್ಯಕ್ತವಾಯಿತು. So that it is a garbage management at site, consumption at site and treated at site, and whatever is treated which can be recycled or refitted will be given out. Otherwise, garbage out is something which is being talked of. We are going to look at how we are going to address this issue. We have already 2 of our members have done this in some of the big projects here in Bangalore. ಈ ಎಕ್ಸಿಬಿಷನ್ನಲ್ಲಿ ಸ್ಟಾಲ್ ಹಾಕೋದಕ್ಕೆ ಕೇವಲ 71 ಬಿಲ್ಡರ್ಗಳಿಗೆ ಮಾತ್ರ ಅವಕಾಶವಿದೆ. ಇದರ ಆಯ್ಕೆಯನ್ನು ಕೂಡ ಪರಿಣಿತರ ತಂಡವೇ ಆಯ್ಕೆ ಮಾಡಲಿದೆ. ದೇಶ ಹಾಗೂ ರಾಜ್ಯದಲ್ಲಿ ವಿಶ್ವಾಸ ಗಳಿಸಿರುವ ಬಿಲ್ಡರ್ಗಳು ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಹಾಗೇನೆ ಪ್ರತಿದಿನವೂ ಅರ್ಜಿಗಳು ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಕಚೇರಿಯ ಕದ ತಟ್ಟುತ್ತಿವೆ. ಒಟ್ಟಿನಲ್ಲಿ ಪರ್ಫೆಕ್ಟ್ ಹೋಮ್ಸ್ 2015 ಕಾರ್ಯಕ್ರಮದ ಟ್ಯಾಗ್ ಲೈನ್ನಲ್ಲಿ ಹೇಳಿರುವಂತೆ ನಾ ಭೂತೋ ನಾ ಭವಿಷ್ಯತಿ ಎನ್ನುವ ಹಾಗೆ ಹಿಂದೆಂದೂ ನಡೆದಿಲ್ಲ, ಮುಂದೆಂದೂ ನಡೆಯಲ್ಲ ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿಯಾಯಿತು. ಪರ್ಫೆಕ್ಟ್ ಹೋಮ್ಸ್ 2015 ನ ಭೂತೋ ನ ಭವಿಷ್ಯತಿ. ಇನ್ನಷ್ಟು ಯೋಜನೆಗಳು ನಿಮಗೋಸ್ಕರ ಕಾಯ್ತಾ ಇವೆ. ಅದನ್ನ ನೋಡೋಕ್ಕೂ ಮುನ್ನ ಟೇಕ್ ಎ ಶಾರ್ಟ್ ಬ್ರೇಕ್.